ನವೆಂಬರ್ 15-16ಕ್ಕೆ ಸಿದ್ದರಾಮಯ್ಯನವರ ಸಿಎಂ ಅವಧಿ ಮುಕ್ತಾಯವಾಗುತ್ತೆ. ಇಲ್ಲ ಅಂದರೆ ಡಿಕೆಶಿ ಒದ್ದು ಅಧಿಕಾರ ಕಿತ್ಕೋತಾರೆ ಅಂತ ನಿನ್ನೆ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದರು. ಇದರ ಬೆನ್ನಲ್ಲೇ ಮಾಗಡಿ ಬಾಲಕೃಷ್ಣ ಹೇಳಿಕೆ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಚನ್ನಪಟ್ಟಣ ಮತದಾರರಿಗೆ ಕೃತಜ್ಞತಾ ಸಮಾವೇಶದಲ್ಲಿ ಭಾಷಣ ಆರಂಭಿಸಿದ ಬಾಲಕೃಷ್ಣ, ಮುಂದೆ ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿಯಲು ಸಿದ್ಧರಾಗಿರುವ ಡಿಕೆ ಶಿವಕುಮಾರ್ ಅಂತ ಪರೋಕ್ಷವಾಗಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ. ಇನ್ನು ನವೆಂಬರ್ನಲ್ಲಿ ಮುಖ್ಯಮಂತ್ರಿಗಳು ಬದಲಾಗುವಂಥ ಯಾವುದೇ ಬೆಳವಣಿಗೆಗಳು ನಡೆದಿಲ್ಲ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ನಾವು ಭಾವಿಸಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಅಶೋಕ್ ಯಾವಾಗ ಭವಿಷ್ಯ ಹೇಳೋದು ಕಲ್ತರು? CLP ಸಭೆಯಲ್ಲಿ ಸಿಎಂ ಆಯ್ಕೆ ವೇಳೆ 2.5 ವರ್ಷ ಮಾತ್ರ ಇರ್ತಾರೆ ಅಂತ ಹೇಳಿಲ್ಲ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಅಂದುಕೊಂಡಿದ್ದೀವಿ ಅಂತ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅಶೋಕ್ ಮೊದಲು ಅವರ ಪಕ್ಷದ ಬಗ್ಗೆ ಭವಿಷ್ಯ ಮಾತಾಡಲಿ ಅಂತ ಪ್ರಿಯಾಂಕ ಖರ್ಗೆ ಲೇವಡಿ ಮಾಡಿದ್ದಾರೆ. ಬೋಸರಾಜು ಅವರಂತೂ ಅಶೋಕ್ಗೆ ಕಾಮನ್ ಸೆನ್ಸ್ ಇದೆಯಾ ಅಂತ ಕೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಎಚ್ ಕೆ ಪಾಟೀಲ್ರಿಗೂ ಕೂಡ ತಡವಾಗಿಯಾದರೂ ಸಿಎಂ ಯೋಗ ಕೂಡಿ ಬರಲಿ ಅಂತ ಚಿತ್ರದುರ್ಗದ ಬೋವಿ ಗುರುಂಪೀಠ ಸಂಸ್ಥಾನ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಗದಗ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. 15-16 ಫಿಕ್ಸ್ ಡೇಟ್, ಗ್ಯಾರಂಟಿ ಟ್ರಾನ್ಸ್ಫರ್. ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ಅವತ್ತೇ ನಾನು ಅಮಾಸೆ ಪೌರ್ಣಮಿ ಇದ್ರೆ ತಗೊಳಲ್ಲ, ಇಲ್ಲ ಅಂದ್ರೆ ಒದ್ ಕಿತ್ಕೊಂತಾರೆ. ಇಲ್ಲ ಅಂದ್ರೆ ಬದಲಾಗಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಒದ್ ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ. ಉಪಮುಖ್ಯಮಂತ್ರಿಗಳು ಮುಂದೆ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಯಾವಾಗ ಜ್ಯೋತಿಷ್ಯ ಕಲ್ತ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ. CLPಯಲ್ಲಿ ಆಯ್ಕೆ ಆಯಿತು, ಮತ ಹಾಕಿದ್ರು. ಆ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಿದ ಮೇಲೆ ಇವರು ಬರೀ 2.5 ವರ್ಷ ಇರ್ತಾರೆ, ಆಮೇಲೆ ಇನ್ನೇನೋ ಯೋಚನೆ ಮಾಡೋಣ ನಾವು ಮುಂದಕ್ಕೆ ಅಂತ ಏನು ಹೇಳಿಲ್ಲ. ಅದರಿಂದ ನಮ್ಮ ಮನಸ್ಸಲ್ಲಿ ಇವತ್ತೇನಿದೆ ಅಂದರೆ ಅವರು 5 ವರ್ಷ ಇರ್ತಾರೆ ಅಂತ. ಈ ಮಧ್ಯೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಅಶೋಕ್ ಅವರು ಭವಿಷ್ಯ ನಮ್ಮ ಪಾರ್ಟಿ ಬಗ್ಗೆ ನುಡಿಯೋದು ಬಿಟ್ಟು BJP ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರಾ ಇಲ್ಲ ಅಂತ ಅದ್ರದ್ದು ಮಾತಾಡಿದ್ರೆ ಸೂಕ್ತ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ಯಾಕೆ ಅಷ್ಟು ಆಸಕ್ತಿ ಇದೆ? ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಬದಲಾವಣೆ ಪ್ರಶ್ನೆನೂ ಇಲ್ಲ. ಅಕ್ಟೋಬರ್ ಇಲ್ಲ, ನವೆಂಬರ್ ಇಲ್ಲ, ನಮ್ಮ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ಹೇಳಿದ್ರು ಅದ್ರ ಪ್ರಕಾರ ನಾವು ನಡ್ಕೊಳ್ಳೋರು. ಹಾಗಾಗಿ ಯಾವುದೇ ಅದು ಪ್ರಶ್ನೆ ಇವತ್ತು ಉದ್ಭವಿಸೋದಿಲ್ಲ ಅಂತ ಹೇಳೋರು. ಪಾರ್ಟಿಯಲ್ಲಿ ಚರ್ಚೆನೇ ಇಲ್ಲ, ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ದಿನ ಒಂದು ಮಾತಾಡಿದ್ರೆ 6 ಅಶೋಕ್ ಹೇಳಿದ್ರೆ ನಾವು ಕೈ ಮಾಡ್ತಾರೆ. 6 ಅಶೋಕ್ ಏನಾದರೂ ಕಾಮನ್ ಸೆನ್ಸ್ ಇದೆ, ಮಾತಾಡ್ತಾರೆ. ದಿನ ಒಂದು ಮಾತಾಡ್ತಾರೆ. ಅವ್ರು ಮಾತಾಡೋದಕ್ಕೆ ಯಾವುದನ್ನ ಅರ್ಥ ಐತೆ ನೋಡಿ. ಯಾವಾಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರು, ಕಾಂಗ್ರೆಸ್ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾತಾಡೋದು ಬಿಟ್ಬಿಟ್ಟಿದ್ರು. ಅವರು ಮಾತಾಡೋದು ಬಿಟ್ಬಿಟ್ರೆ BJP ಅವರಿಗೆ ವಸ್ತು ಬೇಕಲ್ಲ ಮಾತಾಡೋಕ್ಕೆ. ಅದಕ್ಕೆ ನೀವು ಸೈಲೆಂಟ್ ಆಗ್ತೀರಾ, ನಾನೇ ಮಾತಾಡ್ತೀನಿ ಅಂತ ಅಶೋಕ್ ಅವರು ಮಾತಾಡಿದ್ದಾರೆ. ಅಶೋಕ್ ಅವ್ರಿಗೆ ಯಾವ ಇನ್ಫಾರ್ಮರು ಕೂಡ ಹೇಳಿಲ್ಲ. ಇನ್ಫ್ಯಾಕ್ಟ್ ಹೋಮ್ ಮಿನಿಸ್ಟರ್ಗೆ ಗೊತ್ತಿಲ್ಲ ವಿಚಾರ ಅಂತಂದಮೇಲೆ ಅಶೋಕ್ ಅವ್ರಿಗೆ ಗೊತ್ತಾಗಕ್ಕೆ ಸಾಧ್ಯನಾ? ಸುಮ್ಮನೆ ಅವರು ಒಂದು ಬಾಣ ಬಿಟ್ಟರು, ನವೆಂಬರ್ 15-16ಕ್ಕೆ ಇವರು ಬದಲಾಗ್ಬಿಡ್ತಾರೆ ಅಂತ. ಅಟ್ಲೀಸ್ಟ್ ನನ್ನ ಮಾತನ್ನಾದರೂ ಆಧಾರವಾಗಿ ಇಟ್ಕೊಂಡು ಇವರು ಚರ್ಚೆ ಮಾಡಲಿ ಅಂತ. ಅದೇ ನಡೀತಾ ಇದೆ. BJP ಅವ್ರಿಗೆ ಬೇಕಾಗಿದ್ದಿದ್ದೇ ಅದು. ಅದಕ್ಕೆ ಅಶೋಕ್ ಅವರು ಮಾತಾಡಿರೋದು. ಅದಕ್ಕೆ ಇವಾಗ ಎಲ್ಲ ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಈ ಮುಖಾಂತರ ಆದರೂ ಸಣ್ಣದಾಗಿ ಅಲ್ಲಿ ಕಿಡಿ ಎದ್ದೇಳಲಿ ಅಂತ ಅಶೋಕ್ ಅವ್ರ ಪಕ್ಷದಲ್ಲಂತೂ ಹತ್ಕೊಂಡು ಉರಿತಾ ಇದೆ. ನಮ್ಮ ಪಕ್ಷದಲ್ಲಿ ಹೀಗಿರಬೇಕಾದ್ರೆ ಅವ್ರು ಆರಾಮಾಗಿದ್ಬಿಟ್ರೆ ಬಿಡ್ತೀವಾ ಅನ್ನೋ ಲೆಕ್ಕಾಚಾರದಲ್ಲಿ ಅಶೋಕ್ ಅವರು ಸುಮ್ಮನೆ ಒಂದು ಬಾಣ ಬಿಟ್ಟಿದ್ದಾರೆ. ಆ ಬಾಣ ಇವಾಗ ಕಿಡಿಯಾಗಿ ಬೆಂಕಿ ಹತ್ಕೊಳ್ಳುತ್ತಾ ಹಾಗೆ ತಣ್ಣಗಾಗುತ್ತಾ ಅನ್ನೋದನ್ನು ಕಾದು ನೋಡೋಣ. ಇನ್ನು ಹೈಕಮಾಂಡ್ ಬುಲಾವ್ ನೀಡುವ ಮುನ್ನವೇ ಪರಮೇಶ್ವರ್ ಮತ್ತು 4 ಸಚಿವರು ಫೆಬ್ರವರಿ 10ರ ಒಳಗೆ ದೆಹಲಿಗೆ ತೆರಳುತ್ತಾರೆ. ಈ ವಿಚಾರ ಈಗ ಗೊತ್ತಾಗ್ತಾ ಇದೆ. ದಲಿತ ನಾಯಕರ ಸಭೆಗೆ ಬ್ರೇಕ್ ಹಾಕಿದ್ದನ್ನೇ ಮುಂದಿಟ್ಟುಕೊಂಡು ಹೈಕಮಾಂಡ್ ಭೇಟಿಗೆ 4 ಸಚಿವರು ಮುಂದಾಗಿದ್ದಾರೆ. ಹೈಕಮಾಂಡ್ ಭೇಟಿ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಫೈಟ್, ಪವರ್ ಸೆಂಟರ್ ಪಾಲಿಟಿಕ್ಸು, ಈ ಎಲ್ಲ ವಿಚಾರ ಹೈಕಮಾಂಡ್ ಮುಂದಿಡೋದಕ್ಕೆ ಲೆಕ್ಕಾಚಾರ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪರಮೇಶ್ವರ್ ಮಾತಾಡಿ, ನಾನು ಡೆಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ದಿನಾಂಕ ನಿಗದಿ ಆಗಿಲ್ಲ, ರಾಜಕೀಯ ಕಾರಣಕ್ಕೆ ಹೋಗಲ್ಲ, ಯಾಕಂದರೆ ಇಲ್ಲಿಗೆ ನಮ್ಮ AICC ಅಧ್ಯಕ್ಷರು ಉಸ್ತುವಾರಿಗಳು ಎಲ್ಲ ಬರ್ತಾರೆ, ಆಗಲೇ ಏನಾದರೂ ಇದ್ದರೆ ಚರ್ಚೆ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಪ್ರಿಯಾಂಕ ಖರ್ಗೆ ಮಾತನಾಡಿ, ನಮ್ಮ ನಾಯಕರು ಕೂತು ಮಾತಾಡೋದು ತಪ್ಪ, ದಲಿತ ಸಮುದಾಯದ ಕೆಲ ವಿಚಾರಗಳ ಬಗ್ಗೆ ಚರ್ಚೆಗೆ ಸೇರೋಣ ಅಂತ ಆಗಿತ್ತು, ಆಗ ವರಿಷ್ಠರು ನಾವು ಬರ್ತೀವಿ ಎಂದಿದ್ದಕ್ಕೆ ಅದು ಮುಂದೂಡಿಕೆ ಆಯಿತು. 2 ಶಾಸಕರು ಒಟ್ಟಿಗೆ ಕೂತ್ಕೊಂಡು ಟೀ ಕುಡಿದಿದ್ದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಿದರು. ನಮ್ಮ ಮಾತು ಇಲ್ಲೇ ನಡೆಯಲ್ಲ, ಇನ್ನು ಅಲ್ಲೇ ನಡೆಯುತ್ತೆ, ಇಲಾಖೆ ಕೆಲಸಕ್ಕೆ ಅಷ್ಟೇ ಹೋಗ್ತಾ ಇದ್ದೀವಿ ನಾವು ಕೂಡ ಅಂತ ಅವರು ಹೇಳ್ಕೊಂಡಿದ್ದಾರೆ.
ಗೊತ್ತಿಲ್ಲ ನನಗೆ. ನಾನು ಹೋಗಬೇಕು ಅಂತ ಇದ್ದೇನೆ. ನಮ್ಮದು ಒಂದಿಷ್ಟು ಇಲಾಖೆ ಕೆಲಸಗಳಿದ್ದಾವೆ, ಅದು ಯಾವಾಗ ಅಂತ ನಿಗದಿ ಮಾಡ್ಕೊಂಡಿಲ್ಲ. ಇಲ್ಲ ರಾಜಕೀಯಕ್ಕೋಸ್ಕರ ನಾನು ಹೋಗೋದಿಲ್ಲ. ರಾಜಕೀಯ ಅಲ್ಲಿಗೆ ಹೋಗುವಂಥ ಅವಶ್ಯಕತೆಯೂ ಇಲ್ಲ. ಯಾಕೆಂದ್ರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಇಲ್ಲೇ ಬರ್ತಾರೆ, ನಮ್ಮ ACC ಅಧ್ಯಕ್ಷರು ನಮ್ಮವರೇ ಆಗಿರೋದ್ರಿಂದ ಅವರು ಇಲ್ಲೇ ಬರ್ತಾರೆ. ಏನಾದರೂ ಇದ್ದರೆ ಅವ್ರ ಜೊತೆಯಲ್ಲಿ ಹೇಳ್ಕೊಳ್ತೇವೆ. ಕೆಲವು ಇಶ್ಯೂಗಳು ಏನು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆ ಮಾಡಬೇಕು ಅಂತ ಇತ್ತು. ಅದಕ್ಕೆ ವರಿಷ್ಠರು ನಾವು ಬರ್ತೀವಿ ಅಂತ ಹೇಳಿದ್ಗೆ ಅದು ಮುಂದೂಡ್ತಾ ಇತ್ತು. ಪರಮೇಶ್ವರ್ ಸಾಹೇಬರು ಅಧಿಕೃತವಾಗಿ ಪತ್ರ ಬರೆದು ಹೇಳಿದ್ರದಲ್ವಾ. ನಮ್ಗೇನಾಗ್ಬಿಟ್ಟಿದೆ ಅಂದರೆ 2 MLAಗಳು ಟೀ ಕುಡಿಯೋಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಇಲ್ಲ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಟ್ ಇದಕ್ಕೆ ಅವ್ರು ಯಾವುದಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಇಲಾಖೆ ಕೆಲಸಕ್ಕೆ ಹೋಗ್ತಾ ಇರೋದು. ನಮ್ಮ ಮಾತು ಇಲ್ಲೇ ನಡೆಯಲ್ಲ, ಅಲ್ಲೆಲ್ಲ ನಡೀತದಪ್ಪ. ನಾವು ನಮ್ಮ ಇಲಾಖೆ ಕಾರ್ಯ ಒಂದೆರಡು ಇದಕ್ಕೆ ನಾನು ಹೋಗ್ತಾ ಇರೋದು. ಪ್ರಿಯಾಂಕ ಖರ್ಗೆ ಅವ್ರ ಮಾತು ಇಲ್ಲೇ ನಡೆಯಲ್ವಾ? ಕರ್ನಾಟಕದಲ್ಲೇ ನಡೆಯಲ್ವಾ? ACC ಅಧ್ಯಕ್ಷರ ಮಗ ನೋಡಿ, ಇವೆಲ್ಲ ಸುಮ್ಮನೆ ವಿಚಾರಗಳು. ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು 4 ಜನ ಹೋಗೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡ್ತಾರೆ. ಪರಮೇಶ್ವರ್ ಅವರೆಲ್ಲ ಸೀನಿಯರ್ ಮೋಸ್ಟ್ ಲೀಡರ್. ಪರಮೇಶ್ವರ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಈವನ್ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಇವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ್ಮೇಲೆ ಕೆಲವೊಂದೆಲ್ಲ ವಿಚಾರಗಳು ಮಾತನಾಡ್ತಾರೆ. ಅದೇನು ಅವರ ಮೀಟಿಂಗ್ನ ಅಜೆಂಡಾ ಏನು ಎತ್ತ ಅಂತ ಅವರೇ ಪ್ಲ್ಯಾನ್ ಮಾಡ್ಕೋತಾರೆ. ಮೇಲ್ನೋಟಕ್ಕೆ ಹೇಳೋದು ಎಲ್ಲರೂ ಹೀಗೇನೆ, ನಮ್ಮ ಇಲಾಖೆ ಕೆಲಸ ಇದೆ ಅಂತ ಅಲ್ಲೋಗಿ ಸೆಂಟ್ರಲ್ ಮಿನಿಸ್ಟ್ರು ಒಬ್ಬರನ್ನ ಭೇಟಿ ಮಾಡ್ದಂಗೆ ಮಾಡೋದು. ಆಮೇಲೆ ಇವ್ರ ಕೆಲಸ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದು. ಇವೆಲ್ಲ ರಾಜಕೀಯದಲ್ಲಿ ಇದ್ದಿದ್ದೇ ಗೊತ್ತಿರುವಂತಹ ವಿಚಾರಣೆ. ಇನ್ನು CM ಸಿದ್ದರಾಮಯ್ಯನವರು ಎಡಗಾಲ ಮಂಡಿಯಲ್ಲಿ ನೋವು ಕಾಣಿಸ್ಕೊಂಡಿದೆ ಪಾಪ ಅವರಿಗೆ. ಹಾಗಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ತಪಾಸಣೆಗೆ ಒಳಗಾಗಿದ್ದಾರೆ. ತಪಾಸಣೆ ನಡೆಸಿದಂತಹ ವೈದ್ಯರು ಈ ಹಿಂದೆ ಲಿಗಮೆಂಟ್ ಆಪರೇಷನ್ ನಡೆದ ಜಾಗದ ಮೇಲೆ ಒತ್ತಡ ಬಿದ್ದಿರೋದ್ರಿಂದ ನೋವು ಕಾಣಿಸ್ಕೊಂಡಿದೆ, ಉಳಿದಂತೆ ಯಾವುದೇ ಸಮಸ್ಯೆ ಇಲ್ಲ ಅಂತ ತಿಳಿಸಿದ್ದಾರೆ. 2 ದಿನ ಮನೆಯಲ್ಲೇ ವಿಶ್ರಾಂತಿ ಪಡೆಯುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿದ್ದಾರೆ. ಮಧ್ಯಾಹ್ನ ಆಸ್ಪತ್ರೆಯಿಂದ ಕಾವೇರಿ ನಿವಾಸಕ್ಕೆ ಮರಳಿದ CM ಸಿದ್ದರಾಮಯ್ಯ 2 ದಿನ ವಿಶ್ರಾಂತಿ ಪಡಿತಾರೆ. ಮಣಿಪಾಲ್ ಆಸ್ಪತ್ರೆಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿದರು. ಚಿಕ್ಕಬಳ್ಳಾಪುರದ ಹೊಸೂರು ಗ್ರಾಮದಲ್ಲಿ ಸಚಿವ MC ಸುಧಾಕರ್ ಮಾತನಾಡಿ, ಬೆಳಗ್ಗೆ ಸ್ನಾನದ ಮನೆಯಲ್ಲಿ ಕಾಲ್ ಜಾರಿ ಬಿದ್ದಿದ್ದಾರೆ, ನಾವೇ ಕಾರ್ ಹತ್ತಿಸಿ ಆಸ್ಪತ್ರೆಗೆ ಕಳಿಸಿದ್ವು ಅಂತ ತಿಳಿಸಿದ್ದಾರೆ. ಚನ್ನಪಟ್ಟಣದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿರುವ DCM DKಶಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ CM ಬರಬೇಕಾಗಿತ್ತು, ಬೆಳಗ್ಗೆ ಅವರ ಕಾಲಿಗೆ ನೋವಾಗಿದೆ, ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ, ವೈದ್ಯರ ಸಲಹೆ ಮೇರೆಗೆ ಮನೆಯಲ್ಲಿ ರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸ್ನಾನದ ಗೃಹದಲ್ಲಿ ಕಾಲು ಜಾರಿ ಅವರಿಗೆ ಮೊಣಕಾಲಿಗೆ ಬಹಳ ಬಲವಾಗಿ ಪೆಟ್ಟಾಗಿತ್ತು, ಬಹಳ ನೋವಿನಲ್ಲಿದ್ದಾರೆ. ಯಾಕಂದ್ರೆ ನಾನೇ ಅವ್ರಿಗೆ ಕಾರ್ ಹತ್ತಿಸಿದೆ, ಅವರು ಆಸ್ಪತ್ರೆಗೆ ಹೋಗೋದಕ್ಕೆ ಸ್ಕ್ಯಾನಿಂಗ್ ಆಗಿದೆ, ಏನು ಆ ಥರ ಫ್ರಾಕ್ಚರ್ ಆ ಥರ ಏನಿಲ್ಲ, ಆದರೆ ಬಲವಾಗಿ ಪೆಟ್ಟಾಗಿರೋದ್ರಿಂದ ವಿಶ್ರಾಂತಿ ಆಗಬೇಕು ಅಂತಕ್ಕಂಥದ್ದನ್ನು ಸೂಚಿಸಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಹೊರಡ್ತಾ ಇದ್ರು, ಬೆಳಗ್ಗೆ ಅವರಿಗೆ ಕಾಲು ಉಳುಕಿ ನಮ್ಮ ಮಣಿಪಾಲ್ ಆಸ್ಪತ್ರೆಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಸಣ್ಣ ಫ್ರಾಕ್ಚರ್ ಆಗಿದೆ. 4 ದಿನ ಎಲ್ಲೋ ಓಡಾಡಬೇಡಿ ಅಂತೇಳಿ ಡಾಕ್ಟರು ಸಲಹೆ ಮೇರೆಗೆ ಅವರು ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ. ಹೇಳಿ ಕೇಳಿ ಮುಖ್ಯಮಂತ್ರಿಗಳು ವಿಪರೀತ ಸುತ್ತಾಡ್ತಾ ಇರ್ತಾರೆ, ಕಾಲಕ್ಕೆ ಪ್ರೆಷರ್ ಬಿದ್ದಿರುತ್ತೆ. ಆ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ನೋವಾಗಿರುತ್ತೆ, ಬಟ್ ಅದಕ್ಕೆ ಅವರು ಆಸ್ಪತ್ರೆಗೆ ಹೋಗಿದ್ದು ಆಯಿತು, ಟ್ರೀಟ್ಮೆಂಟ್ ತೊಗೊಂಡಿದ್ದು ಆಯಿತು, ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ನಥಿಂಗ್ ಟು ವರಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನು CM ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟ ಬಳಿಕ ಶಾಸಕ BR ಪಾಟೀಲ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಸಮಾಧಾನ ಅಂತ ಏನಿಲ್ಲ, ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಇದ್ದೆ, CM ಜೊತೆ ಮಾತನಾಡ್ತೀನಿ, ಆದರೆ ರಾಜೀನಾಮೆ ಮಾತ್ರ ವಾಪಸ್ ಪಡೆಯಲ್ಲ, ಅನುದಾನ ಕೂಡ ಸರಿಯಾಗಿ ಬರ್ತಾ ಇಲ್ಲ, ಶಾಸಕನಾಗಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳಿದರು. ಈ ಬಗ್ಗೆ ಪರಮೇಶ್ವರ್ ಮಾತನಾಡಿ, BR ಪಾಟೀಲ್ ರಾಜೀನಾಮೆ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ, ಆದರೆ KKRDBಯಲ್ಲಿ ಅವರು ಯಾವ ಯೋಜನೆ ಅಡಿ ಅನುದಾನ ಕೇಳಿದ್ದಾರೆ ಅಂತಲೂ ಗೊತ್ತಿಲ್ಲ, CM ಅವರೇ ಮಾತಾಡ್ತಾರೆ, ಅನುದಾನ ತಾರತಮ್ಯ ಇದ್ದರೆ ಸರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್ ಅದು ಕ್ಲಿಯರ್ ಅಲ್ಲಿ ಅಂತ ಕಾಯ್ತಿದ್ದೆ, ಕ್ಲಿಯರ್ ಆಯಿತು. ಅದು ಬಿಟ್ಟು ಅಸಮಾಧಾನ ಏನಿಲ್ಲ, ಅಸಮಾಧಾನ ಯಾರ ಬಗ್ಗೆನೂ ಇಲ್ಲ. ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸಮಸ್ಯೆಗಳಿದ್ದಾವೆ, ನಾನು ಸಮಸ್ಯೆಗಳು ಇಲ್ಲದೇ ಸುಮ್ಮನೆ ಹುಚ್ಚಿನಂಗೆ ರಾಜೀನಾಮೆ ಕೊಟ್ಟಿಲ್ಲ. ಸಮಸ್ಯೆಗಳಿದ್ದಾವೆ. ಮುಖ್ಯಮಂತ್ರಿ ಏನೋ ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ, ಕರೆದು ಮಾತಾಡ್ತೀನಿ ಅಂತ, ಹೋಗ್ತೀನಿ ಮಾತಾಡ್ತೀನಿ. ಅವರಿಗೆ 1-2 ಸಲ ಹೇಳಿದ್ದೆ. ಇದು 2ನೇ ಪತ್ರ. ಇದೇ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಹೇಳಿದ್ದೀನಿ. ನಾನು ಈಗನೂ ಆ ಥರ ಏನಾದರೂ ಸಮಯ ಬಂದರೆ ನಾನು ಅಸೆಂಬ್ಲಿಗೂ ರಾಜೀನಾಮೆ ಕೊಡ್ತೀನಿ, ಅದ್ರಾಗ ಏನು ಮುಲಾಜಿಲ್ಲ. ನನಗೆ ಅಲ್ಲಿದ್ರೇನು ಎಲ್ಲಿದ್ರೇನು, ಬೀದಿ ಮೇಲೆ ಇದ್ರೇನೆಲ್ಲ ಒಂದೇ. BR ಪಾಟೀಲರು ಈ ಥರ ಅಸಮಾಧಾನಗೊಂಡಿರ್ತಕ್ಕಂಥದ್ದು ಇದೇ ಮೊದಲೇನಲ್ಲ. ಸರ್ಕಾರ ಶುರುವಾಗಿ ಕೆಲವೇ ತಿಂಗಳಿನಲ್ಲೇ ಅವರು ಪತ್ರವನ್ನು ಬರೆದಿದ್ದರು ಮುಖ್ಯಮಂತ್ರಿಗಳಿಗೆ. ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಓಡಾಡೋದಕ್ಕಾಗ್ತಾ ಇಲ್ಲ, ಮತದಾರರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ನಮಗೆ ಅನುದಾನ ಕೊಡಿ ಮೊದಲು ಅಂತ ಕೇಳ್ಕೊಂಡಿದ್ರು. ಆಮೇಲೇ ಅವರಿಗೆ ಆ ಹುದ್ದೆ ಕೊಟ್ಟಿದ್ದು, ಯಾವುದೋ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ. ಅವರು ಇಷ್ಟು ದಿನ ಕೆಲಸ ಮಾಡಿದ್ರು, ಬಟ್ ಅವರಿಗೆ ಸ್ಟಿಲ್ ಯಾಕೋ ಸಮಾಧಾನ ಆದಂಗೆ ಕಂಡು ಬರ್ತಾ ಇಲ್ಲ.
ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರಬಹುದು, ಗೊತ್ತಿಲ್ಲ. ನಾನು ಸೀನಿಯರ್ ಇದ್ದೀನಿ, ನನಗೆ ಯಾಕೆ ಕೊಡಲ್ಲ ಅಂತ ಇರಬಹುದು. ಹಾಗಾಗಿ ರಾಜಕೀಯದಲ್ಲಿ ಕಬ್ಬಣ ಕಾದಾಗಲೇ ಬಡಿದು ಬಿಡಬೇಕು ಅಂತ ಒಂದು ಮಾತಿದೆಯಲ್ಲ, ಅದ್ರ ಪ್ರಕಾರನೇ ಕಾಯ್ತಿರ್ತಾರೆ. ಅವ್ರವ್ರಿಗೆ ಅವಕಾಶ ಸಿಕ್ಕಿದಾಗ ಯಾವ ಟೈಮಲ್ಲಿ ಏನು ಕ್ರಮ ತಗೋಬೇಕು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಈಗಲೂ ಕೂಡ BR ಪಾಟೀಲ್ ಅದೇ ನಿರ್ಧಾರಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯನವರೇನೋ ಕರೆಸಿ ಮಾತನಾಡ್ತೀನಿ ಅಂತ ಹೇಳಿದಾರಂತೆ. ಮುಂದೇನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇದಿಷ್ಟು ಕೂಡ ಕಾಂಗ್ರೆಸ್ ವಿಚಾರಗಳಾದರೆ, ಇನ್ನು BJP ವಿಚಾರಕ್ಕೂ ಬರಬೇಕಲ್ಲ, ಪ್ರತಿಪಕ್ಷ ಅಲ್ವಾ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ BJPಯಲ್ಲಿ ಜಟಾಪಟಿ ಮತ್ತೊಂದು ಹಂತಕ್ಕೆ ತಲುಪಿದೆ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಸಂಬಂಧ ಹೈಕಮಾಂಡ್ ಜೊತೆ ಚರ್ಚೆ ನಡೆಸೋದಕ್ಕೆ BJP ಭಿನ್ನಮತೀಯರು ನಾಳೆ ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ವಿಜಯೇಂದ್ರ ಅವ್ರನ್ನ ಮುಂದುವರಿಸೋದು ಬೇಡ ಅಂತ ಒತ್ತಡವನ್ನು ಹೇರೋದೇ ಭಿನ್ನರ ಮೇನ್ ಅಜೆಂಡಾ. ಈ ಕಾರ್ಯಸಿದ್ಧಿಗಾಗಿ ಇವತ್ತು ಯತ್ನಾಳ್ ತಂಡದ ಸದಸ್ಯರು ಟೆಂಪಲ್ ರನ್ ಕೂಡ ಮಾಡಿದ್ದಾರೆ. ಮೈಸೂರಿನ ಚಾಮುಂಡಿ ದೇವಿಗೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಮತ್ತಿತರರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕೈಗೊಂಡ ಕಾರ್ಯದಲ್ಲಿ ಜಯ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಅಲ್ಲ, ಇವರೆಲ್ಲ ದೆಹಲಿಗೆ ಹೋಗ್ಬೋದು, ಬಟ್ ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಕೇಳಿದಾರಂತೆ ಆಲ್ರೆಡಿ. ಇನ್ನೂ ಆ ಕಡೆಯಿಂದ ಯಾವುದೇ ರಿಪ್ಲೈ ಬಂದಿಲ್ಲ. ಒಂದು ಕಡೆ ಈಗ ಬಜೆಟ್ ಸೆಷನ್ ಕೂಡ ನಡೀತಾ ಇದೆ, ಅದರಲ್ಲಿ ಬ್ಯುಸಿ ಇದ್ದಾರೆ. ಡೆಲ್ಲಿ ಎಲೆಕ್ಷನ್ ಇದೆ, ಅದರಲ್ಲಿ ಬ್ಯುಸಿ ಇದ್ದಾರೆ. ಈ ನಡುವೆ ಯಾರು ಇವ್ರನ್ನ ಭೇಟಿ ಆಗ್ತಾರೆ ಅಂತಕ್ಕಂಥದ್ದು ಒಂದು ರಿಸಲ್ಟ್ ಅಂತೂ ಗೊತ್ತಾಗುತ್ತೆ. ನಡ್ಡಾ ಅವರು, ಅಮಿತ್ ಶಾ ಅವರು, ಯಾರಾದರೂ ಇವರೆಲ್ಲರೂ ಕರೆದು ಕನಿಷ್ಠ ಒಂದು 20 ನಿಮಿಷ ಮಾತನಾಡಿದ್ರೆ ಇವರ ಮಾತಿಗೂ ಏನಾದರೂ ಕಿವಿ ಕೊಡುವವರು ಇದ್ದಾರೆ ಹೈಕಮಾಂಡ್ನಲ್ಲಿ ಅಂತ ಅನ್ಕೋಬಹುದು. ಒಂದು ವೇಳೆ ಇವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಅಂತಂದರೆ ಇವರ ಯಾವ ಕಾರ್ಯಸಿದ್ಧಿಯೂ ಯಶಸ್ವಿ ಆಗಲ್ಲ ಅಂತಲೇ ಅಂದ್ಕೊಂಡು ಬರಬೇಕಾಗುತ್ತೆ. ನೋಡೋಣ, ರಿಸಲ್ಟ್ ಗೊತ್ತಾಗುತ್ತೆ. ಇನ್ನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಹಿನ್ನೆಲೆಯಲ್ಲಿ ಇವತ್ತು ಕ್ಷೇತ್ರದ ಮತದಾರರಿಗೆ ಕೃತಜ್ಞತಾ ಸಮಾರಂಭ ನಡೆಯಿತು. ಈ ವೇಳೆ ಮಾತನಾಡಿದ DCM DK ಶಿವಕುಮಾರ್ JDS ಕಾರ್ಯಕರ್ತರಿಗೆ ಬಹಿರಂಗ ಆಹ್ವಾನ ನೀಡಿದರು. ಜನತಾದಳ ಕಾರ್ಯಕರ್ತರು ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ರಾಮನಗರ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ, ಮುಂದೆ ಬೆಂಗಳೂರಿಗೆ ಸೇರ್ತಾ ಇದೆ. ಆದರೆ ಒಬ್ಬ ವ್ಯಕ್ತಿಗಾಗಿ ಪಕ್ಷವನ್ನು ಬಲಿ ಕೊಡುವ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ನೀವೇ ಯೋಚನೆ ಮಾಡಿ ಅಂತ ಬಹಿರಂಗವಾಗಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸಮಾವೇಶದ ಬಳಿಕ ಕಣ್ವಾ ಜಲಾಶಯದಲ್ಲಿ DK ಶಿವಕುಮಾರ್ ಬೋಟ್ನಲ್ಲಿ ವಿಹಾರ ಮಾಡಿದ್ದಾರೆ. ಶಾಸಕರಾದ CP ಯೋಗೇಶ್ವರ್, ಮಾಜಿ ಸಂಸದ DK ಸುರೇಶ್ ಅವರು ಕೂಡ ಬೋಟ್ ರೈಡನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಆಯಿತು, BJP ಆಯಿತು, ಇನ್ನು JDS ಕತೆ ಹೇಳದೇ ಇದ್ರೆ ಹೆಂಗೆ? BJP ಮಾತ್ರ ಅಲ್ಲ, ಈಗ JDSನಲ್ಲೂ ಕೂಡ ಬಂಡಾಯದ ಬೇಗುದಿ ಶಮನವಾಗಿಲ್ಲ. GT ದೇವೇಗೌಡ ಅಸಮಾಧಾನದ ಬಗ್ಗೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟು, ಅಯ್ಯೋ 15 ವರ್ಷದಿಂದ ಅವ್ರನ್ನ ನೋಡಿದ್ದೀನಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ಅವರು ಹೊಗಳೋದೆಷ್ಟೊತ್ತು, ಬೈಯೋದೆಷ್ಟೊತ್ತು, ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಅವರಿಗೆ ವೈಯಕ್ತಿಕವಾದ ಸಮಸ್ಯೆಗಳಿರಬಹುದು, ಅದು ಪಕ್ಷದ ಸಮಸ್ಯೆ ಅಲ್ಲ. ನಮ್ಮಲ್ಲಿ ಯಾವುದೇ ಗೊಂದಲ, ಗುಂಪುಗಾರಿಕೆ ಇಲ್ಲ ಅಂತ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ GTD ಕುಟುಂಬಕ್ಕೆ ಮೂಢ ಸಂಕಷ್ಟ ಎದುರಾಗಿದೆ. GTD ಪುತ್ರ ಜೊತೆಗಿನ ಫೋಟೋಗೆ ಭೂಮಾಲೀಕ ನಾಗೇಂದ್ರ ಸ್ಪಷ್ಟನೆ ಕೊಟ್ಟಿದ್ದು, ನಮ್ಮ ಭೂಮಿಯನ್ನು ಮಾರಾಟ ಮಾಡಿ 1.5 ಕೋಟಿ ಹಣ ಪಡ್ಕೊಂಡಿದ್ದೀವಿ. ನಮ್ಮ ಭೂಮಿ ಮಾರಾಟಕ್ಕೂ GTDಗೂ ಸಂಬಂಧ ಇಲ್ಲ. ಮಹೇಂದ್ರ ಅನ್ನೋರು ಯಾರು ಅಂತಲೇ ಗೊತ್ತಿರಲಿಲ್ಲ. ಗೆಜ್ಜಲಗಳ್ಳಿ ಲೋಕೇಶ್ ಮೂಲಕ ನಾವು ಭೂಮಿ ಮಾರಿದ್ದೀವಿ. ಮಹೇಂದ್ರ ಅವರು GTD ಸಂಬಂಧ ಅಂತ ಗೊತ್ತಾಗಿದ್ದೇ ಮಾಧ್ಯಮಗಳ ಮುಖಾಂತರ ಅಂತ ಹೇಳಿದ್ದಾರೆ. ಒಂದು ವೇಳೆ ಮೂಢ ಸೈಟ್ ಹಂಚಿಕೆ ಆಗಿದ್ದರೆ ಅದು ಅಧಿಕಾರಿಗಳೇ ಮಾಡಿರುವ ಅಕ್ರಮ ಅಂತಲೂ ನಾಗೇಂದ್ರ ಅವರು ಹೇಳಿದ್ದಾರೆ. ಪಕ್ಷದಲ್ಲಿ ಏನಿದೆ, ಏನಾಗಿದೆ ಬಿಡಿ, ಅವ್ರದ್ದು 15 ವರ್ಷದಿಂದ ನೋಡಿದೀನಿ, ತಲೆ ಹಾಕಿ ಕೆಡಿಸ್ಕೊತೀರಿ. ಅವ್ರು ಹೊಗಳೋದು ಎಷ್ಟೊತ್ತು ಮತ್ತು ಬೈಯೋದು ಎಷ್ಟೊತ್ತು. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಅವ್ರಿಗೆ ವೈಯಕ್ತಿಕವಾದ ಏನೋ ಸಮಸ್ಯೆಗಳಿರ್ಬೋದು, ಪಕ್ಷದ ಸಮಸ್ಯೆ ಅಲ್ಲ ಅದು. ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ಅವ್ರದ್ದೇನೋ ಪರ್ಸನಲ್ ಅಜೆಂಡಾಗಳಿರ್ಬೋದು. ಆದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಗುಂಪುಗಾರಿಕೆ ಇಲ್ಲ. ಮಹೇಂದ್ರ ಯಾರಿಗೂ ಗೊತ್ತಿಲ್ಲ ಸರ್ ನನಗೆ. ಅವರು ಲೋಕೇಶ್ ಅವರು ಕರ್ಕೊಬಂದಿದ್ರು, ಅವ್ರ ನೇಮ್ ಕೇಳ್ದವು ಅಷ್ಟೇ ಸರ್. GT ದೇವೇಗೌಡರು ಅದಕ್ಕೂ ಇದಕ್ಕೂ ಇದೇ ಇಲ್ಲ, ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಈಗ ಮೊನ್ನೆ ನಮಗೆ TVಲಿ ಬಂದಿದ್ದಾಗ ನಮಗೆ ಗೊತ್ತಾಗಿತ್ತು. ಒಂದು 2-3 ಮನೆ ಕಟ್ಟಿದ್ರು, ಫುಲ್ ಜಾಗ ಇತ್ತು, ಎಲ್ಲ ನಮ್ಮದು ಖಾಲಿ ಜಾಗ ಇತ್ತಲ್ಲ. ನಾವು ಲೋಕೇಶ್ ಅವರು, ಅವರು ನಮ್ಮ ಮಹೇಂದ್ರ ಅವ್ರನ್ನ ಕರ್ಕೊಬಂದು ಪರಿಚಯ ಮಾಡಿ ಅವರು ಮಾರಾಟ ಮಾಡಿದ್ರು. 1,50,00,000 ಏನೋ ಮಾಡಿದ್ರು ಸರ್. ಮನೆ ಕಟ್ಟಿರೋದನ್ನ ಕೃಷಿ ಭೂಮಿ ಅಂತ, ಅದ್ರ ಬಗ್ಗೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್.